ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆನಿಮೆ ಲವರ್ ಕನ್ನಡ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ. ಯಾವಾಗಪ್ಪ ಮಾಡ್ತೀನಿ ಈ ವಿಡಿಯೋನ ಅಂತ ಕಾಯ್ತಾ ಇದ್ದೀನಿ ನಾನು. ಯಾಕೆ ಅಂದರೆ ಇಟ್ಸ್ ಆನಿಮೆ ಕಲೆಕ್ಷನ್ ವಿಡಿಯೋ. ಹೌದು, ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೆ ನಿಮಗೆ ನನ್ನ ಎರಡನೇ ಆನಿಮೆ ಕಲೆಕ್ಷನ್ ವಿಡಿಯೋ ಮಾಡೋದಕ್ಕಂತೂ, ನಿಮಗೆ ಆನಿಮೆ ಕಲೆಕ್ಷನ್ ತೋರಿಸೋದಕ್ಕಂತೂ. ಸರಿನಾ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆನಿಮೆ ಲವರ್ ಕನೆಕ್ಷನ್ನ ಓದ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮ ಕಟಾನ ಝೋರೋದು ವಾಡೋ ಇಚಿಮಂಜಿ ಕಟಾನ ಇತ್ತು. ಆಮೇಲೆ ನಮ್ಮ ಹತ್ರ ಡೆತ್ ನೋಟ್ ಇತ್ತು. ಅದೇ ನರುಟೋದು ಹೆಡ್ ಬ್ಯಾಂಡ್, ಲೀಫ್ ವಿಲೇಜ್ ಹೆಡ್ ಬ್ಯಾಂಡ್ ಇತ್ತು. ಅದೇ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಸಕಾಲಾಗಿದೆ ಮಾತ್ರ ಆನಿಮೆ ಕಲೆಕ್ಷನು. ಇದರಲ್ಲೂ ನೆಕ್ಸ್ಟ್ ಲೆವೆಲ್ ಆನಿಮೆ ಕಲೆಕ್ಷನ್ ಇದೆ ಈ ವಿಡಿಯೋದಲ್ಲೂ. ಓಕೆನಾ, ಎಕ್ಸೈಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟ ಆಗಿದ್ದೀನಿ ನಿಮಗೆ ವಿಡಿಯೋ, ನಮ್ಮ ಆನಿಮೆ ಕಲೆಕ್ಷನ್ ವಿಡಿಯೋನ ಪ್ರಾಡಕ್ಟ್ ಅಂತ ತೋರಿಸೋದಕ್ಕೆ. ಫಸ್ಟ್ ಹೋಗೋಣ ನಮ್ಮ ಫಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಲೆಟ್ಸ್ ಗೋ. ಎಲ್ಲ ಅನ್ಬಾಕ್ಸ್ ಎಲ್ಲ ಏನೂ ಇಲ್ಲ ಈ ಪ್ರಾಡಕ್ಟ್ಗೆ, ಯಾಕಂದರೆ ಇದು ಓನಾಗಿ ಮಾಡಿರೋದು, ಅದಕ್ಕೋಸ್ಕರ. ಇದು ನೀವು ನೋಡಿರ್ತೀರ ಅಂದ್ಕೊಂಡು ನನ್ನ ಹಳೆಯದು ಆನಿಮೆ ಮಾಂಗ ಒನ್ ಪೀಸ್ ಮಾಂಗ ರಿವ್ಯೂ ನೋಡಿದ್ರೆ ಫಸ್ಟ್ ವಿಡಿಯೋ ನಾನು ಇದರಲ್ಲೇ ಮಾಡಿರೋದು. ಆ್ಯಕ್ಚುಲಿ ಇದು ನಾನು ಮನೆಯಲ್ಲೇ ಮಾಡಿರೋದು. ಇದು ನನ್ನ ಹತ್ರ ಹ್ಯಾಟ್ ಇತ್ತು. ಸರಿನಾ, ಈ ಹ್ಯಾಟ್ಗೆ ನಾನು ಮುಂದೆಗಡೆ ಒಂಥರ ಮರೀನ್ಸ್ ಥರನೇ ಕಲರ್ ಇತ್ತು. ಅದೇ ಒಂದು ವೈಟ್ ಇದೆ ಆ್ಯಕ್ಚುಲಾಗಿ. ಆದರೆ ನಂದು ಇದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಆನಿಮೆ ರಿವ್ಯೂಸ್ ಮಾಂಗ ರಿವ್ಯೂಸ್ಗೆಲ್ಲ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಇದರಲ್ಲಿ ಮರೀನ್ ಅಂತ ನಾನೇ ಬರ್ಬಿಟ್ಟು ಪೇಪರಲ್ಲಿ ಬ್ಲೂ ಕಲರಲ್ಲಿ ಬರೆದ್ಬಿಟ್ಟು ಹಾಕ್ಕೊಂಡಿದ್ದೆ. ಸರಿ, ನಾನು ತೆಗಿ ಇಷ್ಟ ಆಗಿದ್ದೆ. ನಾನು ನೋಡ್ರೆ ಮರೀನ್ ಥರನೇ ಕಾಣಿಸಲ್ಲ ನನಗೆ. ಅದಕ್ಕೋಸ್ಕರ ನನಗೆ ಸಖತ್ ಇಷ್ಟ ಆಯಿತು. ವೀಡಿಯೋ ಮಾಡಬೇಕಾದ್ರೆ ಮಾಂಗ ರಿವ್ಯೂಸು ಮತ್ತು ಯಾರು ಮರೀನ್ಸ್ ರಿಲೇಟೆಡ್ ಯಾರು ಒನ್ ಪೀಸ್ ರಿಲೇಟೆಡ್ ವೀಡಿಯೋ ಮಾಡಬೇಕಾದ್ರೆ ಈ ಹ್ಯಾಟ್ ಹಾಕ್ಕೊಂಡು ಮಾಡೋಣ ಅಂತ ನನಗೆ ಫಿಕ್ಸ್ ಆಗಿದೆ. ನನಗಂತೂ ಹೆವಿ ಇಷ್ಟ ಆಗಿತ್ತು ಈ ಹ್ಯಾಟ್ ಅಂತೂ. ನಿಮ್ಗೆ ಅನ್ನಿಸ್ತು ಮಾಡಿರೋದಕ್ಕೆ ಎಫರ್ಟ್ ಸಖತ್ ಹಾಕಿದ್ದೀನಿ ಇದಕ್ಕೆ ಮಾಡೋದಕ್ಕೆ. ನಾನೇನು ಎಫರ್ಟ್ ಹಾಕಿಲ್ಲ, ನಮ್ಮ ಮಾಡಿಕೊಟ್ಟಿರೋದು, ಅಮ್ಮ ತಂಗಿ ಇಬ್ಬರು ಸೇರಿ ಮಾಡಿರೋದು. ಹೇಳಿದ್ದೀನಿ, ನನಗಂತೂ ಇಷ್ಟ ಆಯಿತು. ನಿಮ್ಗೆ ಅನ್ನಿಸ್ತು ಕೆಳಗೆ ಕಮೆಂಟ್ ಮಾಡ್ತಿರ್ತೀವಿ ನಿಮ್ಗೆ ಇಷ್ಟ ಆಯಿತು ಅಂತ ಮರೀನ್ಸ್ ಹ್ಯಾಟ್. ನೆಕ್ಸ್ಟು ಈ ಸೆಕೆಂಡ್ ಪ್ರಾಡಕ್ಟ್. ನಾನಂತೂ ಇದಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ನೀವು ಹೇಳಿ, ಡೀಮನ್ ಸ್ಲೇಯರ್ನ ತಾಂಜಿರೋ ಹಿಯರಿಂಗ್ಸ್. ಎಸ್, ಓಪನ್ ಮಾಡ್ಬಿಡೋಣ. ನಾನು ಇದನ್ನು ಒಂದು ಸರಿ ಬಂದಾಗಿಂದ ಹಾಕ್ಕೊಂಡಿಲ್ಲ. ನಾನು ಬಂದು ತುಂಬ ದಿನ ಆಯಿತು, ವಿಡಿಯೋ ಮಾಡೋದು ಲೇಟ್ ಆಯಿತು ನನಗೆ. ಬೇಡ ನಮಗೆ ಕ್ರೇಜಿ ಆಗಿದೆ. ತಾಜಿರೋ, ಲಿಟ್ರಲಿ ತಾಜಿರೋ ಹಿಯರಿಂಗ್ ಹಾಕೊಂಡ್ಬೋಣ ಒಂದ್ಸರಿ. ನಂತೂ ಸಖತ್ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು ತಾಂಜಿರೋದಲ್ಲಿ ಹೆಂಗಿದೆಯೋ, ಅವನು ಹೆಂಗೆ ಹಾಕೊಂಡಿದ್ದಾನೆ ಇಯರಿಂಗ್ಸು ಅದೇ ಥರ ಎಕ್ಸಾಕ್ಟ್ ರೆಪ್ಲಿಕಾ ಅಂತಲೇ ಹೇಳ್ಬೋದು. ಆದರೆ ಮೆಟೀರಿಯಲ್ ಮಾತ್ರ ಚೇಂಜ್ ಇರುತ್ತೆ ಆಬ್ವಿಯಸ್ಲಿ. ಇದೊಂಥರ ಫೈಬರ್ ಥರ ಇದೆ, ನನಗೆ ವುಡನ್ ಥರ ಇದೆ, ಪೇಪರ್ ಥರದ ಆ ಥರ ಇದೆ. ಇದು ಫೈಬರ್, ಏನು ಎತ್ತಾಕಿದ್ರೆ ಏನಾಗಲ್ಲ ಅನ್ಸುತ್ತೆ. ಓಕೆ, ಒಂದು ಇವಾಗ ಹಾಕೊಂಬಿಡೋಣ. ಡಬ್ಬ ಥರ ಕಾಣಿಸುತ್ತೆ, ಕಚ್ಚಡವಾಗಿ ಕಾಣಿಸುತ್ತೆ ನನಗಂತೂ ಅಂತ ಹೆವಿ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದರೂ ಹಾಕೋಬೇಕಾದ್ರೆ ನೀವು ತೋರಿಸ್ಬೇಕಲ್ಲ, ಅದು ಹಾಕ್ಕೊಂಡಿದ್ದೀನಿ. ತಾಂಜಿರೋ ಹಾಕೊಂಡಾಗ ನಮ್ಮ ಕಡೆ ಚೆನ್ನಾಗಿ ಕಾಣಿಸ್ತಾ ಹೆವಿ ಹಾಕ್ಕೊಂಡಾಗಿದೆ ಗೊತ್ತಾ ನನಗೆ, ಹೆವಿ ಹಾಕ್ಕೊಂಡಾಗಿದೆ. ಆದರೂ ನಾವು ತಾಂಜಿರೋ ಫ್ಯಾನ್ಸು. ತಾಂಜಿರೋ ರಿಲೇಟೆಡು ಮತ್ತು ಡೀಮನ್ ಸ್ಲೇಯರ್ ರಿಲೇಟೆಡ್ ಯಾವುದೋ ವಿಡಿಯೋ ಮಾಡಬೇಕಾದ್ರೂ ಇದನ್ನು ಹಾಕ್ಕೊಂಡು ವಿಡಿಯೋ ಮಾಡಬೇಕು. ನಿಮ್ಗೆ ಅನಿಸ್ತು ಕೆಳಗೆ ಕಮೆಂಟ್ ಮಾಡ್ತಿರ್ತೀವಿ. ನಾನು ಒಂದು ಸೋಡ್ ಪೋಸ್ಟ್ ಮಾಡೋಣ ಇದರಲ್ಲಿ ಅಂತ ಅಂದ್ಕೊಂಡೆ, ಆದರೆ ಬೇಡ, ಅದೆಲ್ಲ ನೆಕ್ಸ್ಟ್ ಡೀಮನ್ ಸ್ಲೇಯರ್ ವೀಡಿಯೋಸ್ಗೆ ರಿಲೇಟೆಡ್ ವೀಡಿಯೋಸ್ಗೆ ಚೆನ್ನಾಗಿರುತ್ತೆ. ಓಕೆ, ನಾನು ನಿಮ್ಗೆ ತೋರಿಸ್ಬೇಕಿತ್ತು. ಇನ್ನೂ ಕ್ಲಿಯರಾಗಿ ನೋಡ್ಕೊತೀರ ಅಂದರೆ ನೀಟಾಗಿ ನೋಡ್ಕೊಂಬಿಡಿ. ಪಳ 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 ಅಂತ ಫೀಬರ್ ಅಲ್ವಾ, ಸಕ್ಕದಾಗಿರುತ್ತೆ. ಕಾಸ್ಪ್ಲೇಗಂತೂ ಹೇಳಿ ಮಾಡಿಸ್ದಂಗಿದೆ. ಹಾಕೋಬೇಕಾದ್ರೆ ಕಿವಿಗಂತೂ ನನಗಂತೂ ಹೆವಿ ಪೇನ್ ಆಯಿತು. ಎಲ್ಲ ಕೆಂಪಾಗ್ಬಿಟ್ಟಿದೆ ಅದೊಂದು ಕಿವಿ ಮಾತ್ರ, ಅಷ್ಟು ಸಕ್ಕದಾಗಿದೆ. ಹಾಕೊಳಕ್ಕಂತೂ ಯಾರೋ ಒಬ್ರು ಇರಬೇಕು ಅದು ಮಾಲೆ ಹಾಕೋಕ್ಕೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಒಬ್ಬರೇ ಹಾಕೊಳಕ್ಕೆ. ನಾನಂತೂ ಕಿವಿದಲ್ಲಿ ಇಟ್ಕೊಂಡು ಎಲ್ಲ ಪ್ರೆಸ್ ಮಾಡಿಬಿಟ್ಟೆಲ್ಲ ತುರಿಕೊಂಬಿಟ್ಟೆ. ಅಷ್ಟು ಇಷ್ಟ ಆಯಿತು ಹಾಕೊಳಕ್ಕಂತೂ. ಹೆಂಗೆ ಅನಿಸ್ತು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ, ಇಷ್ಟ ಆಯಿತಾ ಅಂತ. ನನಗಂತೂ ಹೆವಿ ಹಾಕೊಡೋದು ಕಷ್ಟ ಸತ್ಯ. ಕಿವಿಯೆಲ್ಲ ಹೆವಿ ನೋಡಿದ್ರೆ
ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಲಾಸ್ಟ್ 3ನೇ ಪ್ರಾಡಕ್ಟ್, ಮಾಸ್ ಆಗಿರೋ ಪ್ರಾಡಕ್ಟ್ ಹೋಗ್ಬೇಡ ಸರಿನಾ. ಎಷ್ಟು ಮಾಡಿರ್ತೀನಿ ಅದಕ್ಕೆ ಒಂಥರ ಪ್ರೈಡ್ ಇದ್ದಂಗೆ ನನಗಂತೂ. ಮೈ ಗಾಡ್, ನಾನಂತೂ ಈ ವಿಡಿಯೋ ಮಾಡೋದಕ್ಕೆ ಮೇನ್ ಕಾರಣನೇ ಇದು. ಮೇನ್ ಕಾರಣನೇ ಈ ಸ್ಟ್ರಾ ಹ್ಯಾಟ್. ಆಕ್ಚುಯಲ್ ಆಗಿದು ರಿಯಲ್ ಸ್ಟ್ರಾ ಹ್ಯಾಟ್. ಇದು ಯಾವ ಥರ ಪ್ಲಾಸ್ಟಿಕ್ಕು ಫೇಕು ಆ ಥರ ಎಲ್ಲ, ರಿಯಲ್ ಒರಿಜಿನಲ್ ಸ್ಟ್ರಾ ಮಾಡಿರೋ ಸ್ಟ್ರಾ ಹ್ಯಾಟ್ ಇದು. ನನಗಂತೂ ಬಂದಾಗಿದ್ದ ಕ್ರೇಜಿಯಾಗಿ ಹಾಕೊಂಡಿದ್ದಾನೆ. ನಾನು ಹಳೆ ವಿಡಿಯೋಸ್ ನೀವು ಮಾಂಗಾ ರಿವ್ಯೂಸ್ ಎಲ್ಲ ನೋಡಿದ್ದೆ, ಇದನ್ನೆಲ್ಲ ಅದೇ ಯೂಸ್ ಮಾಡಿಬಿಟ್ಟಿದ್ದೀನಿ ಸರಿನಾ. ಆದರೆ ಈ ವಿಡಿಯೋ ಮಾಡೋದು ಹೆವಿ ಲೇಟ್ ಆಯಿತು. ಇದು ಈ ವಿಡಿಯೋ ಮಾಡಿ ಅದೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ಓಕೆ, ಅದು ಟೈಮ್ ಇರಲಿಲ್ಲ, ಬೇರೆ ವೀಡಿಯೋಸ್ ಜಾಸ್ತಿ ತುಂಬ ಇದೆ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಈ ವಿಡಿಯೋ ಇವಾಗ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆಯಲ್ಲ ಸ್ಟ್ರಾ ಹ್ಯಾಟ್ ಮಾತ್ರ. ಮತ್ತು ಕೆಳಗಡೆ ಇದು ಕೊಟ್ಟಿದೆ, ಅದು ಹೆಸರು ಲೂಪಿ ಹತ್ರ ಇರುತ್ತಲ್ಲ ಆ ಥರ ಉದ್ದ ಇದ್ದಿದ್ರೆ ದಾರ ಚೆನ್ನಾಗಿರೋದು. ಪರವಾಗಿಲ್ಲ. ನನಗಂತೂ ಒರಿಜಿನಲ್ ಸ್ಟ್ರಾ ಹ್ಯಾಟ್ ಅಂತ ಕೇಳಿದ್ರೆ ನಾನು ಬೇಕೇ ಬೇಕು, ನಾನು ಅದರಿಂದ ಫಿಕ್ಸ್ ಆಗಿಬಿಟ್ಟೆ. ಓ ಮೈ ಗಾಡ್, ಶಾಂಕ್ಸ್ ನನಗೆ ಇದು ಹಾಕಿರೋ ಥರ ಫೀಲ್ ಬರ್ತಾ ಇದೆ. ಸಖತ್ ಕ್ರೇಜಿ ಆಗಿದೆ. ಬರ್ತದೆ ವಿಡಿಯೋ ಮಾಡೋದು ಬೇಯ್ದು ಕಾಡೋದೇ ಇದು. ನನಗಂತೂ ಹೆವಿ ಇಷ್ಟ ಆಗಬೇಕು ಮಾತ್ರ. ಬ್ಯಾಕ್ಗ್ರೌಂಡ್ ತಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದೆ. ಟನ್ 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 ಟನ್. ಇಟ್ರಲ್ಲಿ ಕ್ರೇಜಿ ಆಗಿದೆ ಮಾತ್ರ ಸ್ಟ್ರಾ ಹ್ಯಾಟ್ ಮಾತ್ರ. ಮೈ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಆ್ಯನಿಮೇಲಿ ಇದೆ. ಇವಾಗ ಒನ್ ಆಫ್ ಟಾಪಲ್ಲಿ ಇದೆ ಸರಿನಾ. ಜೋರು ಕಟಾನೂ ಇದೆ, ಆದರೂ ಪರವಾಗಿಲ್ಲ. ಇದು ಮೇಯ್ನ್ ಆ್ಯಕ್ಚುಲ್ ಆಗಿರೋದು ಬೇಕಾಗಿರೋದು ನಮಗೆ ಸರಿನಾ. ಇದು ನೆಕ್ಸ್ಟ್ ಬೇಕಾದ್ರೆ ಕಣ್ಣು ಹಾಕೋಣ ಸರಿನಾ. ಸಕ್ಕದಾಗಿದೆ ಅಲ್ವಾ. ನನಗಂತೂ ಹೆವಿ ಇಷ್ಟ ಆಯಿತು. ನಿಮಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸ್ಟ್ರಾ ಹ್ಯಾಟ್ ಒರೆನೋವಾ ಮೋಂಕಿ ಡಿ ಲೂಫಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಸರಿನಾ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸರಿನಾ ಫಸ್ಟು.